ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ RRB ಇಂದ ರಿಲೀಸ್ ಆದಂತ ಒಂದು ಡೀಟೇಲ್ ನೋಟಿಫಿಕೇಶನ್ ಗ್ರೂಪ್ ಡಿ 32,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆಯಲ್ಲ, ಅದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತಂದ್ರೆ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತಂದ್ರೆ 23/1/2025 ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವಾಗ ಕ್ಲೋಸ್ ಆಗುತ್ತಂದ್ರೆ 23/2/2025. ಜೊತೆಗೆ ನೋಡ್ರಿ, ಇಂಡಿಕೇಟಿವ್ ನೋಟಿಸ್ ಅಂತೇಳಿ 28/12/2024 ರಿಲೀಸ್ ಮಾಡಿದ್ರು. ಈ ನೋಟಿಸ್ ಅನ್ನ ನಿನ್ನೆ ಪಬ್ಲಿಕೇಶನ್ ಮಾಡಿದ್ದಾರೆ. ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ನೋಟಿಸ್ ಅನ್ನ 22/1/2025 ಪಬ್ಲಿಷ್ ಮಾಡಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 22/2/2025. ಕ್ಲೋಸಿಂಗ್ ಡೇಟ್ ಅಂಡ್ ಟೈಮ್ ಆಫ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಆಫ್ಟರ್ ದ ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ಸ್. ಅಂದ್ರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಈ ಒಂದು ಆನ್ಲೈನ್ ಫೀಸ್ ಯಾವಾಗ ಕ್ಲೋಸ್ ಮಾಡಬಹುದು ಅಂದ್ರೆ 24/2/2025. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಡೇಟ್ ಅಂಡ್ ಟೈಮ್ ಫಾರ್ ಮಾಡಿಫಿಕೇಶನ್ ಆಫ್ ವಿಂಡೋ ಕರೆಕ್ಷನ್ಸ್ ಇನ್ ಅಪ್ಲಿಕೇಶನ್ ಫ್ರಾಮ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀಸ್. ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಆ ಮಿಸ್ಟೇಕ್ಸ್ ಅನ್ನ ತಿದ್ಕೊಳ್ಳಕ್ಕೆ ಕಾಲಾವಕಾಶ ಅಥವಾ ಮಾಡಿಫಿಕೇಶನ್ ಮಾಡೋದಕ್ಕೆ ಕಾಲಾವಕಾಶ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 25/2/2025 6/3/2025 ನೀವು ಮಾಡಬಹುದಾಗಿದೆ. ಸೊ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಒಟ್ಟು ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅಂದ್ರೆ 32,438 ಹುದ್ದೆಗಳನ್ನ ಕರೆದಿದ್ದಾರೆ. ಏಜ್ ಲಿಮಿಟ್ ಬಂದು 18ರಿಂದ 36 ವರ್ಷಗಳನ್ನ ಇದೆ. ಜೊತೆಗೆ ಇನಿಷಿಯಲ್ ಪೇಮೆಂಟ್ ಎಷ್ಟಿದೆ ಅಂದ್ರೆ 18,000 ರೂಪಾಯಿ ಇದೆ. ನೆಕ್ಸ್ಟ್ ನೋಡ್ರಿ, ಏಜ್ ಲಿಮಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತೆ ರಿಕ್ರೂಟ್ಮೆಂಟ್ ಯಾವ ತರನಾಗಿ ನಡೆಯುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಟ್ಟು ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ 32,438 ಹುದ್ದೆಗಳಿದೆ. ಏಜ್ ಲಿಮಿಟ್ ನೋಡ್ರಿ, ಫಸ್ಟ್ ಏಜ್ ಲಿಮಿಟ್ ಎಷ್ಟಿತ್ತು ಅಂದ್ರೆ 1/1/2025 ಪ್ರಕಾರ 18 ವಯಸ್ಸಿಂದ 33 ವಯಸ್ಸಾಯ್ತು. ಸೊ ಈಗ ಕೋವಿಡ್ ಟೈಮ್ ಆಗಿರೋದ್ರಿಂದ, ಅಂದ್ರೆ ಕೋವಿಡ್ ಅಲ್ಲಿ 3 ವರ್ಷ ಹೋಗಿದ್ರಿಂದ ಒನ್ ಟೈಮ್ ನಿಮ್ಗೆ ಏನ್ ಮಾಡಿದ್ರೆ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಯೋಮಿತಿ ನೋಡ್ರಿ 18ರಿಂದ 36 ವರ್ಷ ಇದೆ. ಹಾಗಾದ್ರೆ ಸ್ಟಾರ್ಟಿಂಗ್ ವಯೋಮಿತಿ ಎಷ್ಟಿದೆ ಅಂದ್ರೆ 18, ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದ್ರೆ 36 ವರ್ಷದವರೆಗೂ ನೀವು ಕೂಡ ಅಪ್ಲಿಕೇಶನ್ಸ್ ಹಾಕ್ಬೋದು. ಜೊತೆಗೆ ನೋಡ್ರಿ, OBC ನಾನ್ ಕ್ರಿಮಿ ಲೇಯರ್ ಅಂದ್ರೆ ಯಾರು OBC ಅಭ್ಯರ್ಥಿಗಳಿದ್ದು ನಾನ್ ಕ್ರಿಮಿ ಲೇಯರ್ ಗೆ ಒಳಗಾಗಿಲ್ಲ ಅವ್ರಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ. SC/ST ದವ್ರಿಗೆ ಏನ್ ಮಾಡಿದ್ರು ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ. ಜೊತೆಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. 18ರಿಂದ 36 ವಯಸ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ 2/1/1989ರಿಂದ 1/1/2007 ಯಾರೆಲ್ಲ ಜನಿಸಿದ್ರಲ್ಲ ಇವರು ಒಂದು ಈ ದಿನಾಂಕದಲ್ಲಿ ನಿಮ್ಮ ಜನ್ಮ ದಿನಾಂಕ ಬಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. 2/1/1989ರಿಂದ 1/1/2007 ಒಳಗೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ, ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಇಲ್ಲಿ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಇನ್ ಲೈವ್ ವಿತ್ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸ್ ITI ಫಾರ್ ದ ಪೋಸ್ಟ್ ಆಫ್ ಲೆವೆಲ್ 1 ಅನ್ಲೆಸ್ ದ ಅದರ್ವೈಸ್ ಸ್ಪೆಸಿಫೈಡ್. ಅಂದ್ರೆ ಇಲ್ಲಿ ನಿಮ್ ಜಸ್ಟ್ ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ 10th ಲೆವೆಲ್ ಅಥವಾ ITI ಆಗಿರ್ಬೇಕು. ಬಿಟ್ಟು ಡಿಪ್ಲೊಮಾ ಎಜುಕೇಶನ್ ಮತ್ತೆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಆಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 500 ರೂಪೀಸ್ ಇದೆ. ಯಾರಿಗಂದ್ರೆ ಯಾರಿಗ್ ಫೀ ಕನ್ಸೆಷನ್ ಇದೆ, ಈಗ ನೋಡ್ರಿ ಯಾರಿಗ್ ಫೀ ಕನ್ಸೆಷನ್ ಇದೆ ಅಂದ್ರೆ ವಿಕಲಚೇತನರಿಗೆ, ಮಹಿಳೆಯರಿಗೆ, ಟ್ರಾನ್ಸ್ಜೆಂಡರ್ಗೆ, ಎಕ್ಸ್ ಸರ್ವಿಸ್ ಮೆನ್ಗೆ ಮತ್ತೆ SC/ST ಮೈನಾರಿಟಿ ಕಮ್ಯುನಿಟೀಸ್ಗೆ, ಜೊತೆಗೆ ಏನಪ್ಪಾ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನಂದ್ರೆ 250 ರೂಪಾಯಿ ಏನಂದ್ರೆ ಅಪ್ಲಿಕೇಶನ್ ಫೀಸ್ ಇದೆ. ಈ ಅಪ್ಲಿಕೇಶನ್ ಫೀಸ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು CBT ಎಕ್ಸಾಮ್ ಬರೆದ್ಮೇಲೆ ನಿಮ್ಗೆ ರಿಫಂಡ್ ಮಾಡ್ತಾರೆ. ಅದೇ ತರನಾಗಿ ಉಳಿದಂತ ಎಲ್ಲಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 500 ರೂಪಾಯಿ ಇದೆ. ನೀವು ಫಸ್ಟ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ಮೇಲೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ 500 ರೂಪಾಯಿದಲ್ಲಿ 400 ರೂಪಾಯಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೀಫಂಡ್ ಅನ್ನ ಮಾಡ್ತಾರೆ. ಮೋಡ್ ಆಫ್ ಪೇಮೆಂಟ್ ಆಫ್ ಫೀಸ್ ಅನ್ನು ನೋಡ್ರಿ, ಆನ್ಲೈನ್ ಮೂಲಕನೇ ಪೇಮೆಂಟ್ ಅನ್ನ ಮಾಡೋದಿರುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಸೊ ರಿಸರ್ವೇಶನ್ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ EWS ಬಗ್ಗೆ ಹೇಳಿದ್ದಾರೆ. horizontal reservation, ex servicemen.
ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡ್ರಿ ಯಾವ ತರನಾಗಿ ನೇಮಕಾತಿ ನಡೆಯುತ್ತಂದ್ರೆ, ಸೊ 4 ಹಂತದಲ್ಲಿ ನಿಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಥವಾ ನೇಮಕಾತಿಗಳು ಇರುತ್ತೆ. ಫಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ. ಇದಾದ್ಮೇಲೆ ಕೊನೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಬರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೋಡ್ರಿ, ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಂಡರ್ಗೋ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆನ್ ದ ಸ್ಪೆಸಿಫೈಡ್ ಡೇಟ್, ಟೈಮ್ ಅಂಡ್ ವೆನ್ಯೂ ಆಸ್ ಪರ್ ದ e-call letter to be downloaded by the candidates from the website RRB or RRC. The information about e-call letter download shall be communicated through the website as well as the registered email IDs of the candidates. So ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಪೆಸಿಫಿಕ್ ಆಗಿ ದಿನಕ್ಕೆ ಇದೇ ಟೈಮಿಗೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಿಮಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ದಿನ ಏನಿರುತ್ತಂದ್ರೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಆ ಎಕ್ಸಾಮಿನೇಷನ್ಸ್ ನ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಅದೇ ದಿನ ನೀವ್ ಏನ್ ಮಾಡ್ಬೇಕಂದ್ರೆ ಆ ಸೆಂಟ್ರಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ ಅನ್ನ ಬರಿಬೇಕಾಗತ್ತೆ. ಸೊ ಒಟ್ಟು ಡ್ಯೂರೇಷನ್ ನೋಡ್ರಿ ಎಷ್ಟು ನಿಮಿಷ ಇರುತ್ತೆ ಅಂದ್ರೆ 90 ನಿಮಿಷ, ಅಂದ್ರೆ 1.5 ಗಂಟೆ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಅನ್ನ ನೋಡೋದಾದ್ರೆ ಜನರಲ್ ಸೈನ್ಸ್ ಇಂದ 25 ಕ್ವಶನ್ಸ್ ಕೇಳ್ತಾರೆ, ಮ್ಯಾಥಮೆಟಿಕ್ಸ್ ಇಂದ ನಿಮಗೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಂದ 30 ಕ್ವಶನ್ಸ್ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಒಟ್ಟು ಎಷ್ಟು ಕೇಳ್ತಾರೆ ಅಂದ್ರೆ 100 ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಯಾರು ಸ್ಕ್ರೈಬ್ ಅನ್ನ ತಗೋತಿರಲ್ಲ ನಿಮಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ದ ಸೆಕ್ಷನ್ ವೈಸ್ ಡಿಸ್ಟ್ರಿಬ್ಯೂಷನ್ is given in the above table is indicative and there will be some variation in the actual question paper ಅಂತ ಹೇಳ್ತಿದ್ದಾರೆ. ಅಂದ್ರೆ ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಚೂರು ಹೆಚ್ಚು ಕಡಿಮೆಯನ್ನ ಮಾಡಬಹುದು. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಅಂಡ್ 1/3 ಮಾರ್ಕ್ಸ್ ಶಾಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್. ಇಲ್ಲಿ ನೋಡ್ರಿ, ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡ್ತಾರೆ ಅಂದ್ರೆ 1/3 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಸಿಲೆಬಸ್ ಅನ್ನ ನೋಡೋದಾದ್ರೆ ನಾವು ನೋಡ್ರಿ, ಮ್ಯಾಥಮೆಟಿಕ್ಸ್ ಇಂದ ಏನಿರುತ್ತೆ ಅಂದ್ರೆ ನಂಬರ್ ಸಿಸ್ಟಮ್, ಬಾಡಮಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್, LCM ಅಂಡ್ HCF, ರೇಷಿಯೋ ಅಂಡ್ ಪ್ರಪೋರ್ಷನ್, percentage, mensuration, time and work, time and distance, simple and compound interest, profit and loss, algebra, geometry and trigonometry, elements, elementary statistics, square root, age calculations, calendar and clock, pipes and cistern, etc. ಅದೇ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ನಿಮಗೆ ಅನಾಲಿಸಿಸ್, ಆಲ್ಫಾಬೆಟಿಕಲ್ ನಂಬರ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ರಿಲೇಶನ್ಶಿಪ್, ಸಿಲೋಲಿಸಮ್ಸ್, ಜಂಬ್ಲಿಂಗ್, ವೇನ್ ಡಯಾಗ್ರಾಮ್, ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಸಫಿಷಿಯನ್ಸಿ, ಕನ್ಕ್ಲೂಷನ್ and decision making, similarities and differences, analytical reasoning, classification, direction, statement, arguments and assumption. ಅದಾದ್ಮೇಲೆ ನೋಡ್ರಿ, ಜನರಲ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ದ ಸಿಲೆಬಸ್ ಅಂಡರ್ ದಿಸ್ ಶಾಲ್ ಕವರ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಲೈಫ್ ಸೈನ್ಸ್ ಆಫ್ 10th ಸ್ಟ್ಯಾಂಡರ್ಡ್. 10ನೇ ಕ್ಲಾಸಿಗೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಲೈಫ್ ಸೈನ್ಸ್ ಏನಿರುತ್ತಲ್ಲ ಅದನ್ನ ಕವರ್ ಮಾಡ್ತಾರೆ. ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಪರ್ಸನಾಲಿಟಿ, ಎಕನಾಮಿಕ್ಸ್, ಪಾಲಿಟಿ ಅಂಡ್ ಅದರ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್. ಸೈನ್ಸ್ ಅಂಡ್ ಟೆಕ್ ಕೇಳ್ತಾರೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾರೆ, ಕಲ್ಚರಲ್ ಬಗ್ಗೆ ಕೇಳ್ತಾರೆ, ಪರ್ಸನಾಲಿಟೀಸ್ ಮತ್ತೆ ಎಕನಾಮಿಕ್ಸ್, ಪೊಲಿಟಿ ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಮಹತ್ವ ಪಡಿತಾವಲ್ಲ ಅವುಗಳನ್ನ ಕೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಏನಿರುತ್ತೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಬೇಸ್ಡ್ ಆನ್ ದ ಮೆರಿಟ್ ಆಫ್ ದ ಕ್ಯಾಂಡಿಡೇಟ್ಸ್ obtained in the CBT, candidate shall be called for the physical efficiency test 3 times the number of vacancies. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ನೋಡ್ರಿ, ಮೇಲ್ ಕ್ಯಾಂಡಿಡೇಟ್ಸ್ ಏನಿರುತ್ತಪ್ಪ ಅಂದ್ರೆ ಶುಡ್ ಬಿ ಏಬಲ್ ಟು ಲಿಫ್ಟ್ and carry 35 kg of weight for a distance of 100 meters in 2 minutes in one chance without putting weight down. ಅಂದ್ರೆ ನೀವು 30 kg ಒಂದು ಚೀಲವನ್ನ ಹೊತ್ಕೊಂಡು ಏನ್ ಮಾಡ್ಬೇಕಂದ್ರೆ 2 ನಿಮಿಷದಲ್ಲಿ 100 ಮೀಟರ್ ಅನ್ನ ಕ್ರಾಸ್ ಮಾಡ್ಬೇಕಾಗತ್ತೆ. ಜೊತೆಗೆ should be able to run for a distance of 1000 meters in 4 minutes and 15 seconds. ಜೊತೆಗೆ ನೋಡ್ರಿ, ನೀವ್ ಏನ್ ಮಾಡ್ಬೇಕಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅನ್ನ ನೀವು 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಕವರ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಏನಂದ್ರೆ 35 kg ಒಂದು ವೇಟ್ ಇರುವಂತ ಚೀಲವನ್ನ ಹೊತ್ಕೊಂಡು 100 ಮೀಟರ್ ವರೆಗೂ ನೀವು ಏನ್ ಮಾಡ್ಬೇಕಂದ್ರೆ 2 ನಿಮಿಷದಲ್ಲಿ ಕವರ್ ಅನ್ನ ಮಾಡ್ಬೇಕಾಗತ್ತೆ. ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ರಿ, ಶುಡ್ ಬಿ ಏಬಲ್ ಟು ಲಿಫ್ಟ್ ಅಂಡ್ ಕ್ಯಾರಿ 20 kg ಆಫ್ ವೇಟ್ ಫಾರ್ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್ ಇನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 100 ಮೀಟರ್ in 2 minutes and in one chance without putting the weight down. Should be able to run a distance of 1000 meters in 5 minutes and 40 seconds in one chance. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 20 kg ಒಂದು ವೇಟ್ ಅನ್ನ ಹೊತ್ಕೊಂಡು 100 ಮೀಟರ್ ಅನ್ನ 2 ನಿಮಿಷದಲ್ಲಿ ಕವರ್ ಮಾಡ್ಬೇಕಾಗುತ್ತೆ ಒಂದೇ ಚಾನ್ಸ್ ಅಲ್ಲಿ. ಅದೇ ತರನಾಗಿ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 1000 ಮೀಟರ್ಸ್ ಅಥವಾ 1 ಕಿಲೋಮೀಟರ್ ಅನ್ನ ಅವರು 5 ನಿಮಿಷ 40 ಸೆಕೆಂಡ್ಸ್ ಗಳಲ್ಲಿ ಕವರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೆಗ್ನೆಂಟ್ ಲೇಡೀಸ್ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಗೆ ಏನೇನಿರುತ್ತೆ, ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ಸ್ ಗೆ ಏನೇನಿರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ.
ಹೌ ಟು ಅಪ್ಲೈ ಅಂದ್ರೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಮಸ್ಟ್ ರೀಡ್ ಆಲ್ ಇನ್ಫಾರ್ಮೇಶನ್ ಅಂಡ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಬಿಫೋರ್ ಫಿಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಟು ಪ್ರಿವೆಂಟ್ ಮಿಸ್ಟೇಕ್ಸ್. ಕ್ಯಾಂಡಿಡೇಟ್ can apply for the notified post of any one railway only as per the eligibility through online application made by visiting official website of RRB. ಸೊ ನೀವು RRB ಅಫಿಷಿಯಲ್ ವೆಬ್ಸೈಟ್ ಮೂಲಕ ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಏನೇನ್ ಬೇಕಪ್ಪ ಅಂದ್ರೆ ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ. ಇಲ್ಲಿ ನಿಮ್ದು ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ JPG ಇಮೇಜ್ ಆಗಿರ್ಬೇಕಾಗುತ್ತೆ. 50 ರಿಂದ 100 KB ಒಳಗಡೆ ಏನಿರ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಇಮೇಜ್ ಸೈಜ್ ಇರ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ನೀವು ಯಾವುದೇ ತರನಾಗಿ ಡಾರ್ಕ್ ಗ್ಲಾಸ್ ಅಥವಾ ಕ್ಯಾಪ್ ಅನ್ನ ಇಲ್ಲಿ ಹಾಕಿರಬಾರ್ದು. ಜೊತೆಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೈಜ್ ಕೂಡ ಕೊಟ್ಟಿದ್ದಾರೆ. ಪಿಕ್ಸೆಲ್ಸ್ ಅಲ್ಲಿ ನೋಡೋದಾದ್ರೆ 320 ಮತ್ತೆ 240 ಪಿಕ್ಸೆಲ್ಸ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ. JPG ಫಾರ್ಮೆಟ್ ಅಲ್ಲಿ ಇರಬೇಕು. ಸೈಜ್ ಎಷ್ಟು ಇರ್ಬೇಕಂದ್ರೆ 50 to 100 KB ಇರ್ಬೇಕಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನಿಮ್ದು ಏನ್ ಬೇಕಂದ್ರೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ನೋಡ್ರಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಸ್ಕ್ಯಾನ್ ಮಾಡಿರ್ಬೇಕು. ಅದ್ರದ್ದು ಸೈಜ್ ಎಷ್ಟು ಇರ್ಬೇಕಂದ್ರೆ 30 ರಿಂದ 50 KB ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ SC/ST ಸರ್ಟಿಫಿಕೇಟ್ ಓನ್ಲಿ ಕ್ಯಾಂಡಿಡೇಟ್ ರಿಕ್ವೆಸ್ಟಿಂಗ್ ಫೀಸ್ ಪ್ರೀ ಪಾಸ್ ಫ್ರಮ್ ಟ್ರೈನ್ ಲೆವೆಲ್ ಇನ್ PDF ಫಾರ್ಮೆಟ್ ಅಪ್ ಟು 500 KB. SC/ST ಸರ್ಟಿಫಿಕೇಟ್ ಇದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಅಂತವ್ರು 500 KB ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಬೇಕು. ನೆಕ್ಸ್ಟ್ ವಿಕಲಚೇತನರಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಸ್ ಪರ್ ದ ಅಬೋವ್ ಸ್ಪೆಸಿಫಿಕೇಶನ್ಸ್ ನೀವು ಕೂಡ ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಕ್ರೈಬ್ ಬೇಕಾದವರಿಗೆ ಸ್ಕ್ರೈಬ್ ಇನ್ಫಾರ್ಮೇಶನ್ ಅನ್ನು ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮಾಡಿಫಿಕೇಶನ್ ಆಫ್ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಏನ್ ಚಾರ್ಜ್ ಮಾಡ್ತಾರೆ ಅಂದ್ರೆ 250 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಸಿಲೆಬಸ್ ಅಂತ ನೋಡಿದ್ವಿ, ಎಕ್ಸಾಮಿನೇಷನ್ ನೋಡಿದ್ವಿ. ನೆಕ್ಸ್ಟ್ ಏನಂದ್ರೆ ಯಾವ್ಯಾವ ಹುದ್ದೆಗಳಿದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂತ ನೋಡ್ತಾ ಹೋಗೋಣ. ಎನೆಕ್ಷರ್ ಎ ದಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಎನೆಕ್ಷರ್ ಎ ಅಲ್ಲಿ ಏನಪ್ಪಾ ಅಂದ್ರೆ ಯಾವ್ಯಾವ ಹುದ್ದೆಗಳಿದೆ, ಏನ್ ಕ್ವಾಲಿಫಿಕೇಶನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ವೇಕೆನ್ಸೀಸ್ ಅಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂದ್ರೆ ಫಸ್ಟ್ ಅಸಿಸ್ಟೆಂಟ್ ಹುದ್ದೆ ಇದೆ, ಅಸಿಸ್ಟೆಂಟ್ ವರ್ಕ್ಶಾಪ್ ಇದೆ, ಅಸಿಸ್ಟೆಂಟ್ ಬ್ರಿಡ್ಜ್ ಇದೆ, ಅಸಿಸ್ಟೆಂಟ್ ಕ್ಯಾರಿಯೇಜ್ ಅಂಡ್ ವ್ಯಾಗನ್ ಇದೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಶೆಡ್ ಡೀಸೆಲ್ ಇದೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಶೆಡ್ ಎಲೆಕ್ಟ್ರಿಕಲ್ ಇದೆ, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್, ಆಮೇಲೆ ಅಸಿಸ್ಟೆಂಟ್ PV ಅಂತ ಇದೆ. ಸೊ ಈ ಎಲ್ಲಾ ಹುದ್ದೆಗಳಿಗೂ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ 10th ಪಾಸ್ ಆರ್ ITR ಇಕ್ವಿಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT. ಸೊ ನೋಡ್ರಿ ಎಲ್ಲಾ ಹುದ್ದೆಗಳಿಗೂ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಒಂದು SSLC ಆಗಿರ್ಬೇಕು ಅಥವಾ ITI ನ ಕಂಪ್ಲೀಟ್ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ವಯೋಮಿತಿ ಎಷ್ಟಿರುತ್ತೆ ಅಂದ್ರೆ 18 ರಿಂದ 36 ವರ್ಷ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಇನ್ನೂ ಒಂದಿಷ್ಟು ಹುದ್ದೆಗಳಿದೆ. ಅಸಿಸ್ಟೆಂಟ್ TL ಅಂಡ್ AC ವರ್ಕ್ಶಾಪ್, ಅಸಿಸ್ಟೆಂಟ್ TL ಅಂಡ್ AC, ಅಸಿಸ್ಟೆಂಟ್ ಟ್ರ್ಯಾಕ್ ಅಂಡ್ ಮಷಿನ್, ಅಸಿಸ್ಟೆಂಟ್ TRD, ಪಾಯಿಂಟ್ಸ್ಮೆನ್ B, ಟ್ರ್ಯಾಕ್ಮೈನೇಟರ್ 4. ಇಲ್ಲಿ ಈ ಹುದ್ದೆಗಳಿಗೂ ಕೂಡ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ 10th ಪಾಸ್ ಆರ್ ITI ನ ಪಾಸ್ ಮಾಡಿರ್ಬೇಕು. ಜೊತೆಗೆ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ರಿಂದ 36 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಯಾವ್ಯಾವ ವೇಕೆನ್ಸೀಸ್ ಇದೆ, ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡಾಗುತ್ತೆ. ಯಾವ್ಯಾವ RRB ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡಿ ನೀವು ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಇದೇ ತರನಾಗಿ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.